ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 7 ಜ್ಞಾನ ವಿಜ್ಞಾನ ಯೋಗ. ಇದರಿಂದ ಇವತ್ತು 14ನೇ ಶ್ಲೋಕವನ್ನ ತಿಳ್ಕೊಳ್ಳೋಣ. ಶ್ಲೋಕ 14. ದೈವಿ ಹೇಷಾ ಗುಣಮಯಿ ಮಮ ಮಾಯಾ ದುರತ್ಯಯ ಮಾಮೇವ ಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೆ. ಅನುವಾದ: ಏಕೆಂದರೆ ಈ ಅಲೌಕಿಕವಾದ ಅರ್ಥಾತ್ ಅತಿ ಅದ್ಭುತವಾದ ತ್ರಿಗುಣಮಯಿಯಾದ ನನ್ನ ಮಾಯೆಯು ಬಹಳ ದುಸ್ತರವಾಗಿದೆ. ಆದರೆ ಯಾವ ಪುರುಷರು ಕೇವಲ ನನ್ನನ್ನೇ ನಿರಂತರವಾಗಿ ಭಜಿಸುತ್ತಾರೋ ಅವರು ಈ ಮಾಯೆಯನ್ನು ದಾಟಿಬಿಡುತ್ತಾರೆ, ಅರ್ಥಾತ್ ಜಗತ್ತಿನಿಂದ ಪಾರಾಗುತ್ತಾರೆ. ಇದು ಶ್ಲೋಕ ಮತ್ತೆ ಅದರ ಅನುವಾದ. ಈಗ ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಭಗವಂತ ಇಡೀ ಜಗತ್ತು 3 ಗುಣಗಳ ಭಾವಗಳಿಂದ ಮೋಹಿತವಾಗಿದೆ ಅಂತ ಹೇಳ್ದ. ಈಗ ಇದನ್ನ ಕೇಳಿದಾಗ ನಮಗೇನನ್ಸುತ್ತೆ, ಹಾಗಾದ್ರೆ ನಾವು ಯಾವಾಗಲೂ ಈ ಮೋಹಕ್ಕೆ ಒಳಗಾಗಿರ್ತೀವ ಅಥವಾ ಅದರ ಮಾಯೆಯ ಒಂದು ಬಲೆಗೆ ಸಿಕ್ಕಿ ಬಿದ್ದಿರ್ತೀವ, ಅದರಿಂದ ಹೊರಗಡೆ ಬರೋದು ಹೇಗೆ ಅನ್ನೋದು ನಮಗೆ ಒಂದು ಪ್ರಶ್ನೆ ಬರುತ್ತಲ್ವಾ. ಇದೇ ರೀತಿಲಿ ಭಗವಂತ ಹೇಳಿದಾಗ, ಅದನ್ನ ಕೇಳಿದಾಗ ಅರ್ಜುನನಿಗೂ ಕೂಡ ಹಾಗಾದ್ರೆ ಇದರಿಂದ ಬಿಡುಗಡೆ ಆಗೋದಕ್ಕೆ ಯಾವ್ದಾದ್ರು ಉಪಾಯ ಇದೆಯಾ ಇಲ್ವಾ ಅನ್ನುವಂತಹ ಒಂದು ಪ್ರಶ್ನೆ ಬರುತ್ತೆ. ಮತ್ತು ಅದನ್ನು ತಿಳ್ಕೋಬೇಕು ಅಂತ ಆಸೆ ಉಂಟಾಗುತ್ತಲ್ವಾ. ಅದಕ್ಕೆ ಅಂತರ್ಯಾಮಿಯಾಗಿರುವಂತ, ಅಂದ್ರೆ ಎಲ್ಲರ ಹೃದಯದಲ್ಲಿ ಕೂತಿರುವಂತ ಅವನಿಗೆ, ಅರ್ಜುನನ ಮನಸ್ಸಲ್ಲಿ ಈ ಪ್ರಶ್ನೆ ಬಂದಿದೆ ಅನ್ನೋದು ಗೊತ್ತಾಗತ್ತೆ. ಅದಕ್ಕೆ ಅಂತರ್ಯಾಮಿ ದಯಾಮಯನಾದಂತಹ ಭಗವಂತ ಈ ಮಾತನ್ನ ತಿಳ್ಕೊಂಡ್ಮೇಲೆ ಈಗ ತನ್ನ ಮಾಯೆಯನ್ನ ದುಸ್ತರ ಅಂತಂದ್ರೆ ಅದನ್ನ ತುಂಬಾ ಕಷ್ಟ ಅದರಿಂದ ಹೊರಗಡೆ ಬರೋದು ಅಂತ ದುಸ್ತರವಾಗಿರುವಂಥದ್ದು ಅಂತ ಹೇಳ್ತಾ ಅದನ್ನ ದಾಟುವಂತ ಉಪಾಯವನ್ನು ಕೂಡ ಹೇಳ್ತಾ ಇದ್ದಾನೆ. ನೋಡಿ, ಅದು ಕಷ್ಟ ಆಗಿರಬಹುದು, ಆದ್ರೆ ಅದನ್ನ ದಾಟೋದಕ್ಕೆ ಅಸಾಧ್ಯ ಅಂತ ಹೇಳಿಲ್ಲ ಅವನು, ಅದನ್ನ ದಾಟಬಹುದು ಅಂತ ಹೇಳಿ ಈಗ ಅದನ್ನ ದಾಟುವಂತ ಉಪಾಯ ಏನು ಅಂತ ಕೂಡ ಹೇಳ್ತಾ ಇದ್ದಾನೆ. ಈಗ ನೋಡಿ, ನಾವು ಈ ಒಂದು ಜಗತ್ತೇ ಮಾಯಾ ಪ್ರಪಂಚ, ಮಾಯೆಗೆ ಒಳಗಾಗಿದ್ದೀವಿ. 3 ಗುಣಗಳ ಪ್ರಭಾವ ನಮ್ಮ ಮೇಲಿರೋದ್ರಿಂದ ನಾವು ಭಗವಂತನನ್ನ ಮರ್ತಿದೀವಿ. ಇದೆಲ್ಲವನ್ನ ನಾವು ಕೇಳ್ತಾ ಇರ್ತೀವಿ. ಹಾಗಾದ್ರೆ ಇದರಿಂದ ಹೊರಗಡೆ ಬರೋದಾದ್ರೂ ಹೇಗಪ್ಪ ಅನ್ನುವಂಥ ಪ್ರಶ್ನೆ ನಮಗೂ ಇರುತ್ತಲ್ವಾ. ಅದು ತಿಳ್ಕೊಂಡೆ ಭಗವಂತ ಇಲ್ಲಿ ಅದಕ್ಕೂ ಉತ್ತರ ಕೊಡ್ತಾ ಇದ್ದಾನೆ. ನೋಡಿ, ಇದನ್ನ ತಿಳ್ಕೊಂಡು ನಾವು ಇದನ್ನೇನಾದ್ರೂ ಫಾಲೋ ಮಾಡಿದ್ವಿ ಅಂತಂದ್ರೆ ನಾವು ಕೂಡ ಈ ಮಾಯೆಯಿಂದ ಹೊರಗಡೆ ಬರಬಹುದು ಅನ್ನೋದು ಇದರ ಅರ್ಥ. ಈಗ ಬೇಕಾದಷ್ಟು ಸಾಧು ಸಂತರು ಮತ್ತೆ ಆತ್ಮಜ್ಞಾನ ಅಥವಾ ಆತ್ಮ ಸಾಕ್ಷಾತ್ಕಾರವನ್ನು ಪಡೆದಿರುವಂಥವ್ರು, ಭಗವಂತನ ದರ್ಶನ ಮಾಡಿರುವಂಥವ್ರು, ಅವ್ರಿಗೆ ಹೇಗಪ್ಪ ಸಾಧ್ಯ ಆಯಿತು ಅನ್ನೋದಕ್ಕೆ ಇಲ್ಲಿ ಭಗವಂತ ಉತ್ತರವನ್ನ ಕೊಡ್ತಾನೆ. ನೋಡಿ, ಅದರಿಂದ ಗೊತ್ತಾಗತ್ತೆ ನಾವು ಕೂಡ ಆ ರೀತಿನೇ ಈ ಮಾಯೆಯಿಂದ ಹೊರಗಡೆ ಬರಬಹುದು. ಈಗ ಅದನ್ನ ತಿಳ್ಕೊಂಡ ಮೇಲೆ ಅದನ್ನ ನಾವು ಎಷ್ಟರ ಮಟ್ಟಿಗೆ ಫಾಲೋ ಮಾಡ್ತೀವೋ ಅದು ನಮಗ್ ಬಿಟ್ಟಿರೋದು. ಯಾಕೆಂದ್ರೆ ನಾವು ಎಲ್ಲವನ್ನ ಕೇಳ್ತೀವಿ ಅಷ್ಟೇನೆ, ಅದನ್ನ ಯಾವುದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದಿಲ್ಲ. ಅದಕ್ಕೋಸ್ಕರ ನಾವು ಎಲ್ಲಿದೀವೋ ಅಲ್ಲೇ ಇದೀವಿ. ಈಗ ಭಗವಂತ ಹೇಳ್ತಾನೆ, ಯಾಕೆ ಅಂತಂದ್ರೆ ಈ ಅಲೌಕಿಕವಾದ ಅಂದ್ರೆ ಏನು, ಅತಿ ಅದ್ಭುತವಾದ 3 ಗುಣ ಅಂದ್ರೆ ತ್ರಿಗುಣಮಯಿಯಾದ ನನ್ನ ಮಾಯೆ ಇದೆಯಲ್ಲ ಬಹಳ ದುಸ್ತರವಾಗಿದೆ. ಅಂದ್ರೆ ತುಂಬಾ ಕಷ್ಟ ಅದನ್ನ ದಾಟೋದು, ಅಥವಾ ಡೇಂಜರ್ ಅಥವಾ ತುಂಬಾ ಸ್ಟ್ರಾಂಗ್ ಆಗಿದೆ ಅಂತ ಅರ್ಥ. ಆದ್ರೆ ಯಾವ ಮನುಷ್ಯ ಕೇವಲ ನನ್ನನ್ನೇ ನಿರಂತರವಾಗಿ ಭಜಿಸ್ತಾ ಇರ್ತಾರೋ ಅವರು ಈ ಮಾಯೆಯನ್ನ ದಾಟಿ ಬಿಡ್ತಾರೆ, ಅಂದ್ರೆ ಏನೋ ಜಗತ್ತಿನಿಂದ ಪಾರಾಗ್ತಾರೆ ಅಂತ ಹೇಳ್ತಾ ಇದ್ದಾನೆ. ಈಗ ನಾವು ಹೇಳ್ತೀವಿ, ನಾವು ಪ್ರತಿನಿತ್ಯ ಭಜನೆ ಮಾಡ್ತೀವಿ, ಪ್ರತಿನಿತ್ಯ ಧರ್ಮಗ್ರಂಥವನ್ನ ಓದ್ತೀವಿ, ಆದ್ರೆ ನಾವ್ ಯಾಕೆ ಮಾಯೆಯಿಂದ ಹೊರಗಡೆ ಬರ್ತಾ ಇಲ್ಲ ಅಂತ ಅನ್ಬಿಟ್ಟು. ಆದ್ರೆ ನಾವೇನ್ ಮಾಡ್ತೀವಿ, ಭಜನೆ ಮಾಡ್ತೀವಿ, ಅಲ್ಲಿ ಕೂತಿರ್ತೀವಿ, ಆದ್ರೆ ನಮ್ಮ ಮನಸ್ಸು ವಿಷಯಗಳಲ್ಲಿರತ್ತೆ. ಅಂದ್ರೆ ಈ ಸಂಸಾರ, ಈ ಜಗತ್ತಿನ ಕಡೆ ಇರುತ್ತೆ. ನಾವು ಓದ್ತಾ ಇರ್ತೀವಿ ಅಥವಾ ಕೇಳ್ತಾ ಇರ್ತೀವಿ, ಆದ್ರೆ ನಮ್ಮ ಮನಸ್ಸು ಜಗತ್ತಿನ ಕಡೆ ಇರುತ್ತೆ. ಇಲ್ಲಿ ಭಗವಂತನ ಒಂದು ಕಂಡೀಷನ್ ಏನದು, ನನ್ನನ್ನೇ, ಅಂದ್ರೆ ಬೇರೆ ಯಾರೂ ಮನಸ್ಸಲ್ಲಿರಬಾರ್ದು. ಈಗ ಮನಸ್ಸಿರೋದು ಅದು ಒಂದು ಸಮಯದಲ್ಲಿ ಒಂದ್ ಕೆಲ್ಸನೇ ಮಾಡೋದಕ್ಕಾಗೋದು. ಅದು ಕೇಳೋ ಕಡೆ ಶರೀರ ಕೂತಿದ್ದು ಮನಸ್ಸಿನ್ನೆಲ್ಲೋ ಇದ್ರೆ ಅದು ನನ್ನನ್ನೇ ಭಜಿಸ್ತಾ ಇದ್ದಾರೆ ಅಂತ ಆಗೋದಿಲ್ಲ, ಆಯ್ತಾ. ಇಲ್ಲೇ ಇರಬೇಕು, ಮತ್ತೆ ನಿರಂತರವಾಗಿರ್ಬೇಕು. ಈಗ 1-5 ನಿಮಿಷ ಕೇಳ್ಬಿಟ್ಟು ಮನಸ್ಸನ್ನ ಅಲ್ಲಿಟ್ಬಿಟ್ಟು ಇನ್ನ 1-2 ಅವರು ವಿಷಯಗಳ ಕಡೆ ತೊಡಗಿಸೋದು, ಆ ರೀತಿ ಅಲ್ಲ. ಹಾಗಾದ್ರೆ ನಾವು ಕೆಲ್ಸನೇ ಮಾಡಬಾರ್ದಾ?
ಈಗ ಅಡುಗೆ ಮಾಡೋದಾಗಿರ್ಬೋದು, ಕೆಲ್ಸಕ್ಕೆ ಹೋಗೋದು ಎಲ್ಲ ಮಾಡಬಾರ್ದಾ ಅಂತಂದೆ. ಹಾಗಲ್ಲ. ಶರೀರದಿಂದ ನೀವು ಎಲ್ಲಾದರೂ ಇರಿ, ಏನಾದರೂ ಕೆಲಸ ಮಾಡ್ತಾ ಇರಿ, ಒಳಗಡೆ ಅಂತರ ಮನಸ್ಸು ಅಂತಿದೆಯಲ್ಲ, ಅಲ್ಲಿ ನಿರಂತರವಾಗಿ ಭಗವಂತನ ಚಿಂತನೆ ನಡೀತಾ ಇರಬೇಕು. ಈಗ ಭಕ್ತರೇನು ಮಾಡ್ತಾರೆ, ನಮ್ಮ ಹಾಗೆ ಎಲ್ಲಾ ಕೆಲಸಗಳನ್ನ ಮಾಡ್ತಿರ್ತಾರೆ. ಅವ್ರಿಗೂ ಮನೆ ಇರುತ್ತೆ, ಮಕ್ಕಳಿರ್ತಾರೆ, ಅವ್ರಿಗೂ ಜವಾಬ್ದಾರಿಗಳಿರುತ್ತೆ, ಅವರು ಕೆಲಸ ಮಾಡ್ತಿರ್ತಾರೆ. ಎಲ್ಲ ಮಾಡ್ತಾ ಇದ್ರು ಕೂಡ ಅವರ ಮನಸ್ಸು ಸದಾ ಭಗವಂತನ ಭಜನೆಯಲ್ಲಿ ತೊಡಗಿರುತ್ತೆ. ಭಜನೆ ಅಂತಂದ್ರೆ ಕೂತ್ಕೊಂಡು ಕರತಾಲಿಟ್ಕೊಂಡು ಭಜನೆ ಮಾಡೋದಲ್ಲ. ಭಜಿಸೋದು ಅಂದ್ರೆ ಭಗವಂತನ ಸ್ಮರಣೆಯನ್ನ ನಿರಂತರವಾಗಿ ಮಾಡುವಂಥದ್ದು. ಅದು ಯಾವ ರೀತಿಯಲ್ಲಾದರೂ ಮಾಡಿ, ನೀವು ದೇವರ ನಾಮಗಳನ್ನ ಹಾಡ್ಕೊಳ್ತಾ ಇರ್ತೀರಾ ಹಾಡಿ, ಅಥವಾ ಭಗವಂತನ ಲೀಲೆಗಳನ್ನ ಸ್ಮರಿಸ್ಕೊಳ್ತೀರಾ ಅದು ಮಾಡಿ, ಇಲ್ಲ ಕೇಳ್ತೀರಾ ಮಾಡಿ, ಏನೋ ಒಂದು ನಿರಂತರವಾಗಿ ಭಜಿಸ್ತಾ ಇರಬೇಕು. ಅಂಥವರು ಮಾತ್ರ ಈ ಮಾಯೆಯನ್ನ ದಾಟ್ಕೊಂಡು ಹೋಗ್ತಾರೆ, ಅಂದ್ರೆ ಈ ಜಗತ್ತಿನಿಂದ ಪಾರಾಗ್ತಾರೆ ಅಂತನ್ಬಿಟ್ಟು ಅದಕ್ಕೆ ಅರ್ಥ. ಎಷ್ಟು ಚೆನ್ನಾಗಿ ಈಸಿಯಾಗಿರುವಂಥ ಒಂದು ಮಾರ್ಗವನ್ನ ಭಗವಂತ ಹೇಳಿದಾನೆ. ಅದು ಒಂದನ್ನ ಬಿಟ್ಟು ನಾವು ಬೇರೆ ಎಲ್ಲ ಮಾಡ್ತೀವಿ, ಏನೂ ಪ್ರಯೋಜನ ಇಲ್ಲ. ಈಗ ನಾನು ದಾನ ಧರ್ಮ ಮಾಡ್ತೀನಿ, ನಾನು ಅದು ಮಾಡ್ತೀನಿ, ನಾನು ಇಷ್ಟು ಸರಿ ಭಗವಂತನ ನಾಮ ಜಪ ಮಾಡ್ತೀನಿ, ಅಥವಾ ಇನ್ನೇನೋ ಓದ್ತೀನಿ ಅಂತೆಲ್ಲ ಹೇಳ್ತೀವಿ. ಆದರೆ ನಮ್ಮ ಮನಸ್ಸೇ ಅಲ್ಲಿಲ್ಲ. ನಮ್ಮ ಮನಸ್ಸನ್ನ ಆ ಭಗವಂತನಲ್ಲಿ ತೊಡಗಿಸದೆ ನಾವು ಏನೆಲ್ಲ ಮಾಡಿದ್ರು, ಎಷ್ಟೆಲ್ಲ ಮಾಡಿದ್ರು ಏನೂ ಪ್ರಯೋಜನ ಇಲ್ಲ. ನೋಡಿ, ಈಗ ನಿರಂತರವಾಗಿ ಭಗವಂತನನ್ನ ಭಜಿಸೋದಕ್ಕೆ ಏನಾದರೂ ದುಡ್ಡು ಖರ್ಚಾಗುತ್ತಾ? ಇಲ್ಲ. ಆಮೇಲೆ ಎಲ್ಲಾದರೂ ನಾವು ಅಲ್ಲೇ ಹೋಗಿ ಮಾಡಬೇಕಾ? ಇಲ್ಲ. ಯಾವುದೇ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸೂ ಇಲ್ಲ ಇದಕ್ಕೆ. ಬರೀ ನಾವು ಮನಸ್ಸಲ್ಲಿ ಸದಾ ಭಗವಂತನನ್ನ ಭಜಿಸ್ತಾ ಇರಬೇಕು. ಇಷ್ಟು ಮಾಡಬೇಕಷ್ಟೇನೆ. ಅದನ್ನ ಬಿಟ್ಟು ಸಾವಿರಾರು ಗಟ್ಟಲೆ ದುಡ್ಡು ಖರ್ಚು ಮಾಡಿ, ಅದು ಮಾಡಿ, ಇದು ಮಾಡಿ ಎಲ್ಲ ಮಾಡ್ತೀವಿ. ಮಾಡಬೇಕು, ಇಲ್ಲ ಅಂತಲ್ಲ. ಅದೆಲ್ಲನೂ ಮಾಡಬೇಕು. ಆದರೆ ಮನಸ್ಸಿಟ್ಟು ಮಾಡಬೇಕು. ಮನಸ್ಸು ಅಲ್ಲಿರಬೇಕೇ ಹೊರತು ಅಲ್ಲೇನೋ ಇನ್ನೇನು ರಾಜಕೀಯ ತಗೊಂಡು ಬಂದು ಅದೇನೇನೋ ಮಾಡಿ ನಮ್ಮ ಮನಸ್ಸನ್ನ ಬೇರೆ ಯಾವುದರಲ್ಲೋ ತೊಡಗಿಸಿ ಇಲ್ಲಿ ಭಗವಂತನ ಪೂಜೆ ಮಾಡ್ತೀನಿ ಅಥವಾ ಭಗವಂತನನ್ನ ಭಜಿಸ್ತೀನಿ ಅಂದರೆ ಅದು ಸಾಧ್ಯ ಇಲ್ಲ. ಅದಕ್ಕೆ ನಾವಿನ್ನು ಹೀಗೇ ಇರೋದು. ಯಾವಾಗ ನಾವು ಬರೀ ಅವನನ್ನೇ ಮತ್ತೆ ನಿರಂತರವಾಗಿ ಭಜಿಸ್ತಾ ಇರ್ತೀವಿ, ಆಗ ಮಾತ್ರ ಮಾಯೆಯನ್ನ ದಾಟಬಹುದು, ಈ ಜಗತ್ತಿನಿಂದ ಪಾರಾಗ್ಬೋದು ಅನ್ನೋದು ಇದರ ಅರ್ಥ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.